ನಮಸ್ಕಾರ ಎಲ್ರಿಗೂ. ಬರ ಪರಿಹಾರದ ಕಡೆಯಿಂದ ಎಲ್ಲ ರೈತರಿಗೂ ಇದೇ ತಿಂಗಳು ಮೇ 6ನೇ ತಾರೀಕು DBT ಮುಖಾಂತರ ನೇರವಾಗಿ ಅವರ ಖಾತೆಗಳಿಗೆ ಹಣ ಜಮೆ ಮಾಡಲಾಗಿತ್ತು. ಆದರೆ ಕೆಲವು ರೈತರಿಗೆ ಈ ಒಂದು ಹಣ ಇದುವರೆಗೂ ಜಮೆ ಆಗಿಲ್ಲ. ಅಂತ ರೈತರು ಈ ಒಂದು ವೆಬ್ಸೈಟ್ನಲ್ಲಿ ಚೆಕ್ ಮಾಡಕ್ಕೆ ಹೋದಾಗ ಡಾಟಾ ನಾಟ್ ಫೌಂಡ್, ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಿರ್ಬೋದು, ಡಾಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಈ ಥರ ಇದ್ದಾಗ ಏನು ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಶುರು ಮಾಡೋ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ರೈಟ್ ಸೈಡಲ್ಲಿ ಕಾಣಿಸೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ನಿಮ್ಮ ರಾಕೇಶ್, ವೆಲ್ಕಮ್ ಟು ಕನ್ನಡ ಪ್ರೊಟೆಕ್. ಬರ ಪರಿಹಾರದ ಕಡೆಯಿಂದ ಎಲ್ಲ ರೈತರಿಗೂ ಬರ ಪರಿಹಾರದ ಹಣ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಆಗಿದೆ. ಆದರೆ ಕೆಲವು ರೈತರಿಗೆ ಈ ಒಂದು ಹಣ ಇದುವರೆಗೂ ಜಮೆ ಆಗಿಲ್ಲ. ಅವರು ಪೇಮೆಂಟ್ ಸ್ಟೇಟಸ್ನ ವೆಬ್ಸೈಟ್ನಲ್ಲಿ ಚೆಕ್ ಮಾಡಬೇಕಾದ್ರೆ ಡಾಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಹಾಗಿದ್ರೆ ಈ ಡಾಟಾ ನಾಟ್ ಫೌಂಡ್ ಯಾಕೆ ಬರ್ತಾ ಇರೋದ್ರ ಬಗ್ಗೆ ಈ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಈ ಡಾಟಾ ನಾಟ್ ಫೌಂಡ್ ಬರೋದಕ್ಕೆ ಮೊದಲನೇ ಕಾರಣ ಯಾವುದು ಅಂತ ನೋಡೋದಾದ್ರೆ, ನಿಮ್ಮ ಭೂಮಿ ಅಥವಾ ನಿಮ್ಮ ಹೊಲ ಅಥವಾ ಜಮೀನು ಯಾವುದೇ ಆಗಿರ್ಬೋದು, ನಿಮ್ಮ ಜಮೀನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ತುಂಬ ಕಡ್ಡಾಯವಾಗಿದೆ ಸ್ನೇಹಿತರೆ. ಈ ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಲಿಲ್ಲ ಅಂದರೆ ನಿಮಗೆ ಸರ್ಕಾರದ ಕಡೆಯಿಂದ ಬರುವಂತಹ ಯಾವುದೇ ಯೋಜನೆ ಆಗಿರ್ಬೋದು ಅದಕ್ಕೆ ಫಲಾನುಭವಿಗಳು ಆಗೋದಿಲ್ಲ ನೀವು. ಹಾಗಿದ್ರೆ ಈ ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಪಹಣಿ ಮತ್ತು ಆಧಾರ್ ಕಾರ್ಡ್ ಲಿಂಕಿಂಗ್ ಅಂತ. ಸೊ ಅದರ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ನೀವು ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೇಗೆ ನಾವು ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದನ್ನು ನೀವು ಚೆಕ್ ಮಾಡ್ಬೋದು. ಇನ್ನು ಎರಡನೇದಾಗಿ ಈ ಒಂದು ಫ್ರೂಟ್ ID ಅಂತ ಇದೆಯಲ್ಲ, ಈ ಫ್ರೂಟ್ IDಲಿ ನಿಮ್ಮ ರಿಜಿಸ್ಟ್ರೇಷನ್ ಸ್ಟೇಟಸ್ ಅದರಲ್ಲಿರುವಂಥ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ, ನೀವು ಸಮೀಕ್ಷೆ ಮಾಡಿಸಿದ್ದೀರಾ ಅಂದರೆ ನಿಮ್ಮ ಜಮೀನು ಬೆಳೆ ಸಮೀಕ್ಷೆ ಆಗಿದ್ದರೆ ಮಾತ್ರ, ಕ್ರಾಪ್ ಸರ್ವೆ ಆಗಿದ್ರೆ ಮಾತ್ರ ನಿಮಗೆ ಈ ಒಂದು ಬೆಳೆ ಪರಿಹಾರ ಅಥವಾ ಬರ ಪರಿಹಾರದ ಹಣ ಜಮೆ ಆಗುತ್ತೆ. ಇಲ್ಲ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಜಮೆ ಆಗಲ್ಲ. ಇದಕ್ಕೆ ಪ್ರೋಸೆಸ್ ಏನು ಅಂತ ನೋಡೋದಾದ್ರೆ ತೋರಿಸ್ತಿದ್ದೀನಿ ನೋಡಿ. ಇವಾಗ ಮೊದಲಿಗೆ ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ನೀವು ಫ್ರೂಟ್ಸ್ ಅನ್ನೋ ವೆಬ್ಸೈಟಿಗೆ ಬರಬೇಕಾಗುತ್ತೆ. ಇಲ್ಲಿ ಸಿಟಿಸನ್ಶಿಪ್ ಲಾಗಿನ್ಗೆ ಲಾಗಿನ್ ಆಗಬೇಕು. ಆಲ್ರೆಡಿ ನಾನು ಈ ಒಂದು ಲಾಗಿನ್ ಆಗೋದಕ್ಕೆ ವಿಡಿಯೋವನ್ನು ಮಾಡಿ ತೋರಿಸಿದ್ದೀನಿ. ಅದೇ ಪ್ರೋಸೆಸ್ನ ಫಾಲೋ ಮಾಡಿ. ಒಂದ್ಸತಿ ನೀವು ಲಾಗಿನ್ ಆದ ನಂತರ ಇಲ್ಲಿ ತುಂಬ ಆಪ್ಷನ್ಗಳಿದೆ: ಹೋಮು, ರಿಜಿಸ್ಟ್ರೇಷನ್, ರಿಟರ್ನ್ ಅಪ್ಲಿಕೇಶನ್, ಮಾಡಿಫಿಕೇಶನ್, ಸರ್ಚ್, ಅಪ್ಲಿಕೇಶನ್ ಫಾರ್ಮ್ ಅಂತ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ, ಏನಾದರೂ ನೀವು ಕ್ರಾಪ್ ಸರ್ವೆ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಕ್ರಾಪ್ ಸರ್ವೆ ಅಂತ ಇದೆ. NPC ಚೆಕ್ ಮಾಡಬೇಕಂದ್ರೆ NPC ಚೆಕ್ಕು ಇದೆ. ಪೇಮೆಂಟ್ ಡೀಟೇಲ್ಸು ಎಲ್ಲ ಡೀಟೇಲ್ಸು ಇದೆ. ನಾವು ಇಲ್ಲಿ ರಿಜಿಸ್ಟ್ರೇಷನ್ನಲ್ಲಿ ನಮ್ಮ ಡೀಟೇಲ್ಸ್ ಕರೆಕ್ಟಾಗಿ ಇದೆಯಾ ಅಲ್ವಾ ಅಂತ ಚೆಕ್ ಮಾಡ್ಕೊಳೋದು ಹೇಗೆ. ಇಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆನ್ಲೈನ್ ರಿಜಿಸ್ಟ್ರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಡೀಟೇಲ್ಸ್ನೆಲ್ಲ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಈ ಡೀಟೇಲ್ಸ್ನಲ್ಲಿ ಎಲ್ಲ ಕರೆಕ್ಟಾಗಿತ್ತು ಅಂದರೆ ನಿಮಗೆ ಖಂಡಿತವಾಗ್ಲೂ ಈ ಬರ ಪರಿಹಾರದ ಹಣ ಖಂಡಿತ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಯಾರು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಡೀಟೇಲ್ಸ್ ಕರೆಕ್ಟಾಗಿದ್ದರೆ ಖಂಡಿತ ಜಮೆ ಆಗುತ್ತೆ. ಇಲ್ಲ NPC ಚೆಕ್ಕಲ್ಲಿ ಫೇಲ್ ಇತ್ತು ಅಂದರೆ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಹೋಗಿ NPC ಮ್ಯಾಪಿಂಗ್ನ ಕರೆಕ್ಟಾಗಿ ಮಾಡಿಸ್ಕೊಡಿ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆದಲ್ಲಿ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಜೈ ಕರ್ನಾಟಕ ಮಾತೆ.